ನಮಸ್ಕಾರ ಪ್ರೇಕ್ಷಕರೇ, ಇವತ್ತು ಒಂದು ಒಳ್ಳೆ ಲಂಚ್ ಒಂದಿಗೆ ಬಂದಿದ್ದೀವಿ. ಇವತ್ತು ಲಂಚ್ ಏನಂತಂದರೆ ಮಶ್ರೂಮ್ ಬಿರಿಯಾನಿ. ಮುಂದೆ ನಾವು ಫಸ್ಟು ಒಗ್ಗರಣೆಗೆ ಒಂದು ಸ್ವಲ್ಪ ಹಸಿಮೆಣಸಿಕಾಯಿ, ಜೀರಿಗೆ, ಹಸಿ ಕರಿಬೇವು ಹಾಕೋಬೇಕು. ಅದ್ರ ಜೊತೆಗೆ ಈರುಳ್ಳಿ, ಕಟ್ ಮಾಡಿರುವ ಈರುಳ್ಳಿ, ಹಾಗೆ ನಾವು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಒಗ್ಗರಣೆಗೆ ಹಾಕೋಬೇಕು. ಸ್ಮೆಲ್ ಆಗೋವರೆಗೂ ಒಂದು ಸ್ವಲ್ಪ ಆಯಿಲಲ್ಲಿ ನಾವು ಈ ಥರ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಆನಿಯನ್ ಅಂತ ಮಿನಿಮಮ್ 2 ಈರುಳ್ಳಿ ಹಚ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇಟ್ಕೋಬೇಕು. ಈ ಥರ ಅದಾದಮೇಲೆ ಮಿಕ್ಕಿದ ಈರುಳ್ಳಿನ ಈ ಥರ ಒಗ್ಗರಣೆ ಹಾಕ್ಕೋಬೇಕು. ಟೊಮೊಟೊ ಕೂಡ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ನಿಮ್ಮ ಹತ್ರ ಬಿರಿಯಾನಿ ಇದ್ದರೆ ಕೂಡ ಬಿರಿಯಾನಿ ಎಲೆ ಕೂಡ ಹಾಕ್ಕೊಳ್ಳಿ. ಈ ಥರ ಮಶ್ರೂಮ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹಾಟ್ ವಾಟ್ರಲ್ಲಿ ಬಿಸಿ ಮಾಡಿಕೊಂಡ್ರೆ ಅದರಲ್ಲಿ ಇರೋವಂಥ ಗಲೀಜೆಲ್ಲ ಬಿಟ್ಕೊಂಬಿಡುತ್ತೆ. ಆಮೇಲೆ ನಾವು ಅದನ್ನು ತಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೋಬೇಕು. ಅದ್ರ ಜೊತೆಗೆ ಬಿರಿಯಾನಿ ಪೌಡರ್ ಹಾಕ್ಕೋಬೇಕು. ಇನ್ನು ನಿಮ್ಮ ಹತ್ರ ಇದ್ದರೆ ಧನಿಯಾ ಪುಡಿ ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಆ್ಯಡ್ ಮಾಡ್ಕೋಬೇಕು. ಹಾಟ್ ವಾಟ್ರಲ್ಲಿ ಬೇಯಿಸಿದ ಮೇಲೆ ನಾವು ಮಶ್ರೂಮ್ಸ್ನ ಇದರಲ್ಲಿ ತವಾದಲ್ಲಿ ಹಾಕ್ಕೋಬೇಕು. ಒಂದು ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಮಸಾಲೆ ಎಲ್ಲ ಮಶ್ರೂಮ್ ಪೀಸ್ಗೆ ಆ್ಯಡ್ ಆಗೋ ಥರ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಗ್ರೇವಿಗೆ. ಎಷ್ಟು ಚೆನ್ನಾಗಿ ಬರ್ತಿದೆಯಲ್ವಾ ನೋಡಿ, ತುಂಬ ಚೆನ್ನಾಗಿದೆ. ಈ ಥರ ಒಂದು ಮಿನಿಟ್ ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಈ ಥರ ಮಲ್ಲಿಗೆ ಹೂವು ಥರ ನಾವು ಬಾಸ್ಮತಿ ರೈಸನ್ನ ಮಾಡ್ಕೊಂಡಿದ್ದೀವಿ. ನೀವು ಕೂಡ ಒಂದು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸು ರೈಸ್ನ ನೆನೆ ಹಾಕ್ಬಿಟ್ಟು ಈ ಥರ ಮಾಡಿಕೊಂಡ್ರೆ ನಿಮ್ಗೆ ಕೂಡ ಇದೇ ಥರ ಬರುತ್ತೆ. ಬಾಸ್ಮತಿ ರೈಸ್ ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ. ಇದನ್ನು ಈ ಥರ ನಾವು ತವಾದಲ್ಲಿ ಹಾಕ್ಕೊಂಡ್ಮೇಲೆ ಲೆವೆಲ್ ಮಾಡ್ಕೋಬೇಕು. ರೈಸ್ನ ಲೆವೆಲ್ ಮಾಡ್ಕೊಂಡ್ಬಿಟ್ಟು ಹಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಪುಡಿ ಆ್ಯಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಕರಿಬೇವು ಸೊಪ್ಪು ಮತ್ತು ಕ್ಯಾಶ್ಯೂಸು ಮತ್ತು ಆನಿಯನ್ ಹಾಕ್ಕೊಂಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಎಲ್ಲ ಹಾಕ್ಕೊಂಡ್ಬಿಟ್ಟು ಇವಾಗ ನಾವು ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲಿ ಮಶ್ರೂಮ್ ಬಿರಿಯಾನಿ ಈಸ್ ರೆಡಿ. ನಾವು ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದೀವಿ. ಇವಾಗ ಒಂದು ಸಾರಿ ಟೇಸ್ಟ್ ನೋಡೋಣ. ಇದಕ್ಕೆ ನಿಮಗೆ ಬೇಕಾದರೆ ನಿಂಬೆಹಣ್ಣು ರಸ ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಟೇಸ್ಟ್ ನೋಡ್ಬೋದು. ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀವಿ ಇವಾಗ. ಆಹಾ, ತಾಜಾವಾಗಿ ಫ್ರೆಶ್ ಆಗಿ ಕ್ಯಾಶ್ಯೂಸ್ ಎಲ್ಲ ಆ್ಯಡ್ ಮಾಡಿ ಅದರಿಂದ ಇವಾಗ ಟೇಸ್ಟ್ ನೋಡೋಣ. ವಾವ್, ತುಂಬ ಚೆನ್ನಾಗಿದೆ ರೀ, ತುಂಬ ಅದ್ಭುತವಾಗಿದೆ. ಲಂಚ್ಗೆ
ನೈಸ್ ರೆಸಿಪಿ ಇದು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ನಮ್ಮ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.